ಒಂದು ಸಾಧಕ ರತ್ನ 2000 ಇನ್ನು ಅಬಕಾರಿ ಇಲಾಖೆ ಮತ್ತು ಶ್ವೇತ ನಾರಾಯಣಕರ್ ಅವರು ಕೂಡ ಸನ್ಮಾನಿಸಿ ಗೌರವಿಸಿಕೊಳ್ಳುತ್ತಾರೆ. ಅದೇ ರೀತಿ ಕರ್ನಾಟಕ ಸರ್ಕಾರದ ಜಿಲ್ಲಾ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಪ್ರಾಧಿಕಾರದ ಕಲ್ಯಾಣ ಕರ್ನಾಟಕ ಜಂಗಮ ಯುವಪಡೆ ಕಲಬುರಗಿ ಅಧ್ಯಕ್ಷರಾದಂಥ ಡಾಕ್ಟರ್ ಸಂಪತ್ ಜೆ ಹಿರೇಮಠ ಅವರು ಕೂಡ ಸನ್ಮಾನ ಸ್ವೀಕರಿಸುವುದನ್ನು ಕೇಳಿಕೊಳ್ತಾ ಇದ್ದಾರೆ. ಮೊದಲಿಗೆ ಜಿ ಕನ್ನಡದ ಸರಿಗಮಪ ಖ್ಯಾತಿಯ ಗಾಯಕ ರೇವಣಸಿದ್ದ ಪುಲಾರಿ ಅವರಿಗೆ ಈ ಭಾಗದ ಕೀರ್ತಿಯನ್ನು ಹೆಚ್ಚಿಸಗೋಸ್ಕರ 2026ನೇ ಸಾಲಿನ ಕಲಾವಿದರ ಹಾಗೂ ಸಾಂಸ್ಕೃತಿಕ ನೃತ್ಯ ಸಂಘದ ವತಿಯಿಂದ 11ನೇ ವರ್ಷದ ವಾರ್ಷಿಕೋತ್ಸವ ಅಂಗವಾಗಿ ವಿದ್ಯಾರ್ಥಿ ರತ್ನ ಮತ್ತು ಸಾಧಕ ರತ್ನ 2026 ಸಮಾರಂಭಕ್ಕೆ ಇವತ್ತು ಕೊನೆಗೊಳ್ತಾ ಇವತ್ತು ಸಾಯಂಕಾಲ ಮುಗಿತು. ಇವತ್ತು ಜಸ್ಟು ಏನಂದರೆ ಈ 2025-26ನೇ ಸಾಲಿನಲ್ಲಿ PUCಯಲ್ಲಿ ಅತಿ ಹೆಚ್ಚು ಅಂಕ ಪಡೆದ 25 ವಿದ್ಯಾರ್ಥಿಗಳನ್ನು, SSLCಯಲ್ಲಿ ಅತಿ ಹೆಚ್ಚು ಅಂಕ ಪಡೆದ 25 ವಿದ್ಯಾರ್ಥಿಗಳನ್ನು ಹಾಗೂ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿರ್ತಕ್ಕಂಥ ಸಾಧಕರಿಗೆ 20 ಜನ ಸಾಧಕರಿಗೆ ಸಾಧಕ ರತ್ನ ಪ್ರಶಸ್ತಿ 2026 ಪ್ರಶಸ್ತಿ ನೀಡಿ ಗೌರವಿಸಲಾಯಿತು. ಈ ಸಮಾರಂಭಕ್ಕೆ ತಾವೆಲ್ಲರೂ ಮಾಧ್ಯಮ ಮಿತ್ರರಾಗಿರ್ಬೋದು, ನಮ್ಮ ಮುಖ್ಯ ಅತಿಥಿಗಳಾಗಿರ್ಬೋದು, ಅಂಬರೇಶ್ವರಿ ಮೇಡಮ್ ಅವರಾಗಿರ್ಬೋದು, ಸುರೇಶ್ ಶರ್ಮಾ ಸರ್ ಆಗಿರ್ಬೋದು, ಅಭಿಷೇಕ್ ಬಾಲಾಜಿ ಅಣ್ಣವರಾಗಿರ್ಬೋದು, ಸುರೇಂದ್ರ ಸರ್ ಆಗಿರ್ಬೋದು, ಸುಮಾರು ಜನ ಅವರೆಲ್ಲರ ಒಂದು ಸಹಕಾರ, ಪ್ರೀತಿ, ವಿಶ್ವಾಸದಿಂದ ಈ ಕಾರ್ಯಕ್ರಮವನ್ನು ಅತಿ ವಿಜೃಂಭಣೆಯಿಂದ ಮತ್ತು ಅತಿ ಯಶಸ್ವಿಯಾಗಿ ಮುಗಿಯುತ್ತಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಬಟ್ ಇದೇ ರೀತಿ ನಾನು ಪ್ರತಿ ವರ್ಷಕ್ಕೆ ಒಂದು ಸಿನಿಮಾ ಮತ್ತು 2 ಕಾರ್ಯಕ್ರಮ ಅನ್ನೋ ಥರ ಒಂದು ಕಾರ್ಯಕ್ರಮ ಮಾಡ್ತಾನೆ ಬರ್ತೀನಿ. ತಮ್ಮೆಲ್ಲರ ಮಾಧ್ಯಮ ಮಿತ್ರರ ಸಹಕಾರ, ಪ್ರೀತಿ, ವಿಶ್ವಾಸ ಇದೇ ಥರ ನನ್ನ ಮೇಲೆ ಇರಲಿ ಅಂತ ಹೇಳ್ತಾ ನಾನು 2 ಮಾತುಗಳನ್ನು ಮುಗಿಸ್ತೇನೆ. ಧನ್ಯವಾದ.
ನಮಸ್ಕಾರ ಎಲ್ಲರಿಗೆ. ನಾನು ಅಭಿಷೇಕ್ ಬಾಲಾಜಿ, ಉದ್ಯಮಿದಾರರು ಕಲಬುರಗಿ. ಇವತ್ತು ರಂಗಮಂದಿರನಲ್ಲಿ ದೊಡ್ಡ ಪ್ರಮಾಣದ ಹೈದರಾಬಾದ್ ಕರ್ನಾಟಕ ಗುರುಬಂಡಿಯವರ ನೇತೃತ್ವದಲ್ಲಿ ಕಾರ್ಯಕ್ರಮ ಇತ್ತು. ಇವತ್ತು ಕಾರ್ಯಕ್ರಮದಲ್ಲಿ ಇಷ್ಟು ಜನ ಭಾಗಿಯಾಗಿದ್ದರು. ಒಳ್ಳೆಯ ಕಾರ್ಯಕ್ರಮ ಯಶಸ್ವಿಯಾಗಿದೆ, ಶುಭ ಆಗಿದೆ ಎಲ್ಲರಿಗೆ. ಆಮೇಲೆ ಇನ್ನೊಂದು 10th ಎಲ್ಲ PUC ಮತ್ತು ಅವರಿಗೆಲ್ಲ ರ್ಯಾಂಕ್ ಬಂದು ಸ್ಟೂಡೆಂಟ್ಸ್ಗಳಿಗೆ ಎಲ್ಲ ಇವತ್ತು ಸನ್ಮಾನ ಮಾಡಿದ್ದಾರೆ. ಅದೇ ಜೊತೆ ಅವ್ರಿಗೆ ಸರ್ಟಿಫಿಕೇಟು ಪ್ಲಸ್ ಇದು ಕೊಟ್ಟು ಕಳಿಸಿದ್ದಾರೆ. ಧನ್ಯವಾದಗಳು. ರೈಟ್.